ದಕ್ಷಿಣ ಭಾರತದ ಕುಂಭಮೇಳ ಅಂತಲೇ ಪ್ರಸಿದ್ಧಿ ಪಡೆದ ಜಾತ್ರೆ ಇದು. ಜನವರಿ 5ರಂದು ಮಹಾರಥೋತ್ಸವ ನಡೆಯುತ್ತೆ. ಈ ಬಾರಿ ಕೊಪ್ಪಳದ ಗವಿಮಠದ ಜಾತ್ರೆಗೆ ಭರ್ಜರಿ ಸಿದ್ಧತೆ ಆಗಿದೆ. ಅದರ ಮೊದಲ ಭಾಗವಾಗಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ಧೂರಿ ತೆಪ್ಪೋತ್ಸವ ಗಂಗಾರತಿ ನಡೆದಿದೆ. ಕೊಪ್ಪಳದ ಗವಿಸಿದ್ದೇಶ್ವರ ಅಜ್ಜನ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಜನವರಿ 5ರಂದು ಮಹಾರಥೋತ್ಸವ ನಡೆಯಲಿದೆ. ಜಾತ್ರಾ ಅಂಗವಾಗಿ ಹಲವು ಕಾರ್ಯಕ್ರಮ ನಡೀತಾ ಇದ್ದು, ತೆಪ್ಪೋತ್ಸವ, ಗಂಗಾರತಿ ನಡೆದಿದೆ. ದಕ್ಷಿಣ ಭಾರತದ ಕುಂಭಮೇಳ ಅಂತಾನೆ ಖ್ಯಾತಿ ಪಡೆದಿರೋ ಗವಿಮಠದ ಜಾತ್ರೆಗೆ ಪ್ರತಿ ವರ್ಷ ಲಕ್ಷಾಂತರ ಜನರು ಸಾಕ್ಷಿಯಾಗ್ತಾರೆ. ಈ ವರ್ಷದ ಜಾತ್ರೆಗೆ ಅದ್ಧೂರಿ ತಯಾರಿ ನಡೆದಿದೆ. ಗೋಸಿದ್ದಪ್ಪನ ಜಾತ್ರೆ ಅಂದ್ರೆ ಒಂದು ಹಬ್ಬ. 365 ದಿವಸದಲ್ಲಿ ಗೋಸಿದ್ದಪ್ಪನ ಜಾತ್ರೆ ಯಾವಾಗ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಅಂತ ಎಲ್ಲರೂ ಅಭಿಲಾಷದಿಂದ ಕಾಯ್ತಾ ಇರ್ತಾ ಇದ್ವಿ. ಇವತ್ತು ಇದು 2 ಕಣ್ಣು ಸಾಲದು. ಯಾಕಂದ್ರೆ ಈ ಕಾರ್ಯಕ್ರಮ ನೋಡ್ಲಿಕ್ಕೆ ಈ ಕಣ್ತುಂಬ ಕಾರ್ಯಕ್ರಮ ನೋಡೋದಕ್ಕೆ ಜನಸಾಗರನೇ ಸಾಕ್ಷಿ ಅನಿಸ್ಬೇಕು. ಇವತ್ತಿನ ಗಂಗಾರತಿ, ಇವತ್ತು ಫಸ್ಟು ಶಿವನವರ ಸಂಗೀತ ಕಾರ್ಯಕ್ರಮ ಗಂಗಾರತಿ ಹುಬ್ಳಿಯವರು ಗಂಗಾರತಿ ಮಾಡಿದ್ರು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಮಹಾ ಗಂಗಾರತಿ ಕಾರ್ಯಕ್ರಮ ನಡೆಸಿದ್ರು. ತೆಪ್ಪೋತ್ಸವ ಆರಂಭ ಆಗ್ತಿದ್ದಂತೆ ಮಠದ ಅರ್ಚಕರು ಗಂಗಾರತಿ ಮಾಡಿದ್ರು. ಗವಿಮಠದತ್ತ ಭಕ್ತರ ದಂಡೆ ಹರಿದು ಬಂದಿತ್ತು. ಭಕ್ತರಿಗಾಗಿ ಮಠದ ಆಡಳಿತ ಮಂಡಳಿ ವಿವಿಧ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಗ್ರಾಮೀಣ ಭಾಗದಿಂದಲೂ ತೆಪ್ಪೋತ್ಸವಕ್ಕೆ ಜನ ಸೇರಿದ್ರು. ಪ್ರತಿ ವರ್ಷ ವೈಭವ ನೋಡಕ್ಕೆ ಎಲ್ಲೆಲ್ಲೋ ಊರವರು ಬರ್ತಾರ. ಇವಾಗ ಅಜ್ಜವ್ರು ಇಷ್ಟು ವೈಭವಲಿಂದ ಮಾಡ್ತಾ ಇದಾರ. ಭಾಳ ಸಂತೋಷ ಅನಿಸುತ್ತೆ. ಎಲ್ಲೆಲ್ಲೋ ಜನ ಬಂದು ಈ ಭಕ್ತರು ದಿನಾ ದಾಸೋಹ, ಎಲ್ಲಿದ್ದೋ ದಾಸೋಹ ಬಂದು ಅದು ಬಂಡಿ ತಂದು ತರಕಾರಿ ಅನ್ಬೇಡ, ಪ್ರತಿಯೊಂದು ಅಕ್ಕಿ ಅನ್ಬೇಡ, ಎಲ್ಲೆಲ್ಲೋ ಮಾನವಿ ಆಯಿತು, ಕೊಪ್ಪಳಿದ್ದ, ಬೆಂಗಳೂರು ಸಿಟಿಲಿದ್ದ, ಮೈಸೂರು ಎಲ್ಲ ಕಡೆಲಿದ್ದ ಬಂದು ಪ್ರಸಾದ ಸ್ವೀಕರಿಸ್ತಾರೆ. ಪ್ರತಿಯೊಬ್ಬರು ನಮ್ಮ ದಾಸೋಹಲಿದ್ದ ಹಂಗೆ ನಡೀತೈತೆ ಅಂತೇಳಿ ಗವಿಸಿದ್ದೇಶ್ವರನ ಧ್ಯಾನಿಸ್ತಾ ನಾವು ಪ್ರಾರ್ಥಿಸ್ತೀವಿ. ಏನಂದರೆ ಸ್ವರ್ಗದಂಥ ಒಂದು ಕಂಗೊಳಿಸುವಂಥ ಈ ಒಂದು ಕೊಪ್ಪಳದಲ್ಲಿ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ, ತೆಪ್ಪೋತ್ಸವ ಈ ಭಾಗದಲ್ಲಿ ಒಂದು ಸ್ವರ್ಗನೇ ಅಂತಲೇ ಹೇಳ್ಬೋದು ಸರ್. ತುಂಬ ಸ್ವರ್ಗ ಒಂದು ಸೃಷ್ಟಿಯಾಗಿದೆ. ಒಂದು ಕೊಪ್ಪಳದಲ್ಲಿನೇ ಸ್ವರ್ಗ ಸೃಷ್ಟಿ ಎಲ್ಲಿದೆಯಪ್ಪ ಅಂದರೆ ಅದು ಕೊಪ್ಪಳದಲ್ಲಿದೆ ಅಂತಲೇ ಹೇಳ್ಬೋದು. ತುಂಬ ಹೆಮ್ಮೆ ಆಗ್ತಿದೆ. ನಾವೊಂದು ಈ ಒಂದು ಪುಣ್ಯ ಭೂಮಿಯಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಯಿತು. ನಮ್ಮ ತಂದೆ ತಾಯಿಗೆ ನನ್ನ ಹುಟ್ಟಿಸಿದ ಧನ್ಯವಾದಗಳನ್ನು ಹೇಳ್ತೀನಿ. ಬೀದರ್ ಮೂಲದ ಗಾಯಕಿ ಶಿವಾನಿ ಶಿವದಾಸ್ ಸಂಗೀತ ಕಾರ್ಯಕ್ರಮ ನಡೆಯಿತು. ನಮ್ಮ ಕೊಪ್ಪಳ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾನು ಇವತ್ತು ನನ್ನ ಪರಿವಾರ ಸಹಿತ, ನನ್ನ ತಂಡ ಸಹಿತ ಸಂಗೀತ ಸೇವೆ ಮಾಡಲಿಕ್ಕೆ ಬಂದಿದ್ದೀವಿ. ಸಂಗೀತ ಸೇವೆ ಮಾಡಿ ಭಾಳ ಖುಷಿ ಆಗ್ತಾ ಇದೆ. ನಮ್ಮ ಪರಮ ಪೂಜ್ಯ ಗವಿಸಿದ್ದೇಶ್ವರ ಅಪ್ಪಾಜಿಯವರ ಸಾನ್ನಿಧ್ಯದಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಒಂದು ನನ್ನ ಸೌಭಾಗ್ಯ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಜನವರಿ 5ರಂದು ನಡೆಯುವ ಅಜ್ಜನ ಜಾತ್ರೆಗೆ ಅದ್ಧೂರಿ ಚಾಲನೆ ಸಿಕ್ಕಿದೆ. ಮಠದ ಆವರಣದಲ್ಲಿ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ನಡೆದಿದೆ. ಹೆಚ್ಚಿನ ಭಕ್ತರು ಸೇರುವ ನಿರೀಕ್ಷೆ ಇದ್ದು ಸಕಲ ತಯಾರಿ ನಡೆದಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.